ಹಾಯ್ ಎಲ್ರಿಗೂ, ಎಲ್ಲರೂ ಹೇಗಿದ್ದೀರಾ? ಬನ್ನಿ ಇವತ್ತು ಶಿವರಾತ್ರಿಯಲ್ಲಿ ಮಾಡುವಂಥ ಸ್ಪೆಷಲ್ ರೆಸಿಪಿ ತಂಬಿಟ್ಟು, ಹುರ್ಗಡ್ಲೆ ತಂಬಿಟ್ಟು ಹಾಗೆ ಹುರ್ದಕ್ಕಿ ತಂಬಿಟ್ಟು ಮಾಡೋದು ಹೇಗೆ ಅಂತ ನೋಡ್ಕೊಂಬರೋಣ. ತುಂಬ ಸಿಂಪಲ್ಲಾಗಿ ಟೇಸ್ಟಿಯಾಗಿ ನಾವು ಮಾಡ್ಕೋಬೋದು. ನೋಡಿ, ಮೊದಲಿಗೆ ನಾವು ಅಕ್ಕಿನ ಹುರಿದ್ಬಿಟ್ಟು ಹುರ್ದಕ್ಕಿ ತಂಬಿಟ್ಟು ಮಾಡೋದು ಹೇಗೆ ಅಂತ ನೋಡ್ಕೊಂಬರೋಣ. ನೋಡಿ, ಸ್ಟವ್ ಮೇಲೆ ಒಂದು ಪ್ಯಾನ್ ಇಟ್ಕೊಂಡಿದ್ದೀನಿ. 1 ಗ್ಲಾಸ್ ಆಗೋಷ್ಟು ದೋಸೆ ಅಕ್ಕಿ ಬರುತ್ತಲ್ಲ ಅದನ್ನು ತೊಗೊಂಡಿದ್ದೀನಿ. ನಾನಿಲ್ಲಿ ಅಕ್ಕಿನ ತೊಳೆದಿಲ್ಲ, ನೀವು ಬೇಕಾದ್ರೆ ತೊಳೆದ್ಬಿಟ್ಟು ಒಣಗಿಸ್ಬಿಟ್ಟು ಮಾಡ್ಕೋಬೋದು. ನಾನು ಹಾಗೆ ಮಾಡ್ಕೊಳ್ತಾ ಇದ್ದೀನಿ. ಅಕ್ಕಿನ ಮೀಡಿಯಂ ಫ್ಲೇಮಲ್ಲೋ ಅಥವಾ ಲೋ ಫ್ಲೇಮಲ್ಲೋ ಇಟ್ಕೊಂಡು ಒಳ್ಳೆ ಕಲರ್ ಬರೋವರೆಗೂ, ಗೋಲ್ಡನ್ ಬ್ರೌನ್ ಬರೋವರೆಗೂ ಹುರ್ಕೋಬೇಕಾಗತ್ತೆ. ನೋಡಿ, ಈ ರೀತಿ ಒಳ್ಳೆ ಕಲರ್ ಬರಬೇಕು, ಒಳ್ಳೆ ಘಮ ಬರ್ತಾ ಇರುತ್ತೆ. ನಿಮಗೆ ಒಂದು 10 ನಿಮಿಷ ಟೈಮ್ ತಗೊಳುತ್ತೆ. ನಿಧಾನವಾಗಿ ಹುರ್ಕೊಳ್ಳೋದ್ರಿಂದ ನಮಗೆ ತಂಬಿಟ್ಟು ಅನ್ನೋದು ತುಂಬ ಟೇಸ್ಟಿಯಾಗಿ ಬರುತ್ತೆ. ನೋಡಿ, ಈ ರೀತಿ ಒಳ್ಳೆ ಕಲರ್ ಬರಬೇಕು, ಹಾಗೆ ಒಳ್ಳೆ ಘಮ ಕೂಡ ಬರ್ತಾ ಇರುತ್ತೆ. ಇದಾಗಿದೆ, ಇದನ್ನು ತೆಗೆದು ಸೈಡ್ ಇಟ್ಕೊಳ್ಳೋಣ. ಇದು ಸ್ವಲ್ಪ ತಣ್ಣಗಾದ ನಂತರ ನಾವು ಇದನ್ನು ಪೌಡರ್ ಮಾಡ್ಕೊಳ್ಳೋಣ. ಈಗ ಅದೇ ಪಾನ್ಗೆನೆ ಕಡಲೆಬೀಜ ತಗೊಟ್ಟಿದ್ದೀನಿ. ಇದು ಕಡಲೆಬೀಜ ಬಂದು ಹುರ್ದಕ್ಕಿ ತಂಬಿಟ್ಟು ಹಾಗೆ ಹುರ್ಗಡ್ಲೆ ತಂಬಿಟ್ಟು ಎರಡಕ್ಕೂ ಸೇರಿ ನಾನು ಇಲ್ಲಿ ಕಡಲೆಬೀಜನ ಹುರ್ಕೊಳ್ತಾ ಇದ್ದೀನಿ. ಇದನ್ನು ಸಹ ನಾವು ಮೀಡಿಯಂ ಫ್ಲೇಮ್ ಅಥವಾ ಲೋ ಫ್ಲೇಮಲ್ಲಿ ಇಟ್ಕೊಂಡು ಹುರ್ಕೋಬೇಕಾಗುತ್ತೆ. ಆ ಒಟ್ಟೆಲ್ಲ ನೀಟಾಗಿ ಇದಾಗಬೇಕು. ನಾವು ನೋಡಿ, ಈ ರೀತಿ ಮುಟ್ಟಿ ಇದು ಮಾಡ್ತಿದ್ದ ತಕ್ಷಣ ಒಟ್ಟು ಹೊರಗಡೆ ಬಂದ್ಬಿಡ್ಬೇಕು. ಆ ರೀತಿ ನಾವು ಇದನ್ನ ನಿಧಾನವಾಗಿ ಹುರ್ಕೋಬೇಕು. ಈಗ ಇದು ಆಗಿದೆ, ಇದನ್ನು ತೆಗೆದು ಸೈಡಲ್ಲಿ ಇಟ್ಕೊಳ್ಳೋಣ. ಹಾಗೆ ಅದೇ ಪಾನ್ಗೆನೆ ಒಂದು 4 ಸ್ಪೂನ್ ಆಗೋಷ್ಟು ಎಳ್ಳನ್ನು ಹಾಕ್ಕೊಳ್ತಿದ್ದೀನಿ. ಅದನ್ನು ಲೈಟಾಗಿ ಫ್ರೈ ಮಾಡಿಕೊಂಡು ಅದನ್ನು ಸಹ ತೆಗೆದು ಸೈಡ್ ಇಟ್ಕೊಳ್ಳೋಣ. ಹಾಗೆ ಅದೇ ಪಾನ್ಗೆನೆ ಒಣ ಕೊಬ್ಬರಿ ಹಾಕ್ಕೊಳ್ತಾ ಇದ್ದೀನಿ. ಲೈಟಾಗಿ ಸುಮ್ಮನೆ ಹಾಗೆ ಬಿಸಿ ಮಾಡಿಕೊಂಡ್ರೆ ಸಾಕಾಗತ್ತೆ. ಅದನ್ನು ಸಹ ಚೆನ್ನಾಗಿ ಫ್ರೈ ಮಾಡಿಕೊಂಡು ತೆಗೆದು ಸೈಡ್ ಇಟ್ಕೊಳ್ಳೋಣ. ನೋಡಿ, ಈಗ ಅಕ್ಕಿ ಕೂಡ ತಣ್ಣಗಾಗಿದೆ. ಇದನ್ನು ಪೌಡ್ರ್ ಮಾಡ್ಕೊಂಡು ಬರೋಣ. ಎಷ್ಟಾಗುತ್ತೋ ಅಷ್ಟು ನುಣ್ಣಕ್ಕೆ ಇದನ್ನು ಪೌಡ್ರ್ ಮಾಡ್ಕೋಬೇಕಾಗುತ್ತೆ. ನೋಡಿ, ಈಗ ನಾನು ಪೌಡ್ರನ್ನ ಮಾಡ್ಕೊಂಬಂದಿದ್ದೀನಿ. ಈಗ ಒಂದು ತಟ್ಟೆಗೆ ಹಾಕ್ಕೊಂಡಿದ್ದನ್ನು ಈಗ ನಾವು ಬೆಲ್ಲನ ಕರಗೋದಕ್ಕೆ ಇಟ್ಕೊಳ್ಳೋಣ. ಬೆಲ್ಲ ಲೈಟಾಗಿ ಪಾಕ ಬರಬೇಕು. ಇದು ಹುರ್ದಕ್ಕಿ ತಂಬಿಟ್ಟಾಗಿರೋದ್ರಿಂದ ಇದು ಚೆನ್ನಾಗಿ ಅಂಟ್ಕೋಬೇಕಾಗತ್ತೆ. ಸ್ವಲ್ಪ ಲೈಟಾಗಿ ಅಂಟು ಪಾಕ ಬರೋ ರೀತಿ ನಾವು ಇದನ್ನು ತಗೋಬೇಕಾಗತ್ತೆ. ಅದು ಹೇಗೆ ಅಂತ ತೋರಿಸ್ಕೊಡ್ತೀನಿ. ನೋಡಿ, ಇದು ಆಲ್ಮೋಸ್ಟ್ ಆಗ್ತಾ ಇದೆ, ಈಗ ಆಗಿದೆ. ಒಂದು ಸಣ್ಣ ಪ್ಲೇಟಲ್ಲಿ ನೀರಿಟ್ಕೊಂಡು ಪಾಕ ನಾವು ಹಿಂಗೆ ಹಾಕಿದ ತಕ್ಷಣವೇ ಅದು ಕದಲಬಾರ್ದು, ಒಂದೇ ಕಡೆ ಕೂರಬೇಕು. ನೋಡಿ, ಈ ರೀತಿ ಒಂದೇ ಕಡೆ ಕೂತಾಗ ಅದು ಕರೆಕ್ಟ್ ಪಾಕ ಬಂದಂಗೆ. ತುಂಬ ಮಾಡಿಬಿಟ್ರು ಗಟ್ಟಿ ಆಗಿಬಿಡುತ್ತೆ. ಹಾಗಾಗಿ ಈ ಹದಕ್ಕೆ ಬಂದರೆ ಸಾಕಾಗತ್ತೆ. ಈಗ ಇದಕ್ಕೆ ಒಂದು ಮಿಕ್ಸ್ ಮಾಡ್ಕೊಳ್ಳೋಣ. ಕೊಬ್ಬರಿ ಇದೆಲ್ಲ ಇತ್ತಲ್ಲ, ಒಣ ಕೊಬ್ಬರಿ ಫಸ್ಟು 1-2 ಸ್ಪೂನ್ ಆಗೋಷ್ಟು ಎಳ್ಳನ್ನು ಹಾಕ್ಕೊಳ್ತಾ ಇದ್ದೀನಿ. ಎಳ್ಳು ಹಾಕೊಂಡ ನಂತರ ಹುರ್ಗಡ್ಲೆ ಪೌಡ್ರು ಒಂದು 4-5 ಸ್ಪೂನು ಹುರ್ಗಡ್ಲೆ ಪೌಡ್ರ್ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಅರ್ಧಂಬರ್ಧ ನಾವು ಕಡಲೆಬೀಜ ಹುರಿದಿದ್ವಲ್ಲ ಅದನ್ನು ಅರ್ಧಂಬರ್ಧ ಒಟ್ಟೆಲ್ಲ ತೆಗೆದು ಪೌಡ್ರ್ ಮಾಡ್ಕೊಂಡಿದ್ದೀನಿ. ಅದನ್ನು ಸಹ ಹಾಕ್ಕೊಂಡು ಒಣ ಕೊಬ್ಬರಿ ನಿಮ್ಗೆ ಎಷ್ಟು ಬೇಕಾಗುತ್ತೋ ಅಷ್ಟು ಒಣ ಕೊಬ್ಬರಿ ಹಾಕ್ಕೊಳ್ಳೋಣ. ನಾನು ಇಲ್ಲಿ ಟೇಸ್ಟಿಗೆ ನನ್ನ ಮೆಜರ್ಮೆಂಟ್ ಏನು ಹೇಳ್ತಾ ಇಲ್ಲ, ಅವರವರ ಟೇಸ್ಟಿಗೆ ತಕ್ಕಂಗೆ ನೀವು ಇದನ್ನು ಹಾಕ್ಕೋಬೋದು. ಹಾಗೆ ಸ್ವಲ್ಪ ಏಲಕ್ಕಿ ಎಲ್ಲ ಹಾಕ್ಕೊಂಡು ಫಸ್ಟ್ ಮೊದಲಿಗೆ ಒಂದು ನೀಟಾಗಿ ಒಂದು ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ನೀಟಾಗಿ ಮಿಕ್ಸ್ ಮಾಡಿಕೊಂಡು ಪಾಕನ ಫಿಲ್ಟರ್ ಮಾಡಿಕೊಂಡು ಸ್ವಲ್ಪನೇ ಹಾಕ್ಕೊಂಡು ಇದನ್ನು ಉಂಡೆ ಕಟ್ಕೋಬೇಕಾಗತ್ತೆ. ಸ್ವಲ್ಪ ಬಿಸಿ ಇರುತ್ತೆ, ತುಂಬಾ ಬಿಸಿ ಇರುತ್ತೆ. ಒಂದು ಬಟ್ಲಲ್ಲಿ ನೀರಿಟ್ಕೊಂಡು ಕೈನ ಸ್ವಲ್ಪ ಲೈಟಾಗಿ ಒದ್ದೆ ಮಾಡ್ಕೊಂಡು ಇದನ್ನು ಪಾಕ ಕಟ್ಕೋಬೇಕು. ತುಂಬ ಟೇಸ್ಟಿಯಾಗಿ ಬರುತ್ತೆ. ನಾನು ಹೇಳಿರೋ ಅದೇ ಪಾಕ ಇದು ಮಾಡಿಕೊಂಡ್ರೆ ನಿಮಗೆ ಹುರ್ದಕ್ಕಿ ತಂಬಿಟ್ಟು ಕರೆಕ್ಟಾಗಿ ಬರುತ್ತೆ. ತಿನ್ನುವಾಗ ಗಟ್ಟಿ ಅನಿಸಲ್ಲ ನಿಮಗೆ. ಸ್ವಲ್ಪನೇ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ನೋಡಿ, ಏನಾದರೂ ಒಂದು ಸ್ಪೂನ್ಗಿನ್ ತೊಗೊಂಡು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಸಿಕ್ಕಾಪಟ್ಟೆ ಬಿಸಿ ಇರುತ್ತೆ, ಕೈ ಎಲ್ಲ ಇಡಕ್ಕೆ ಹೋಗಬೇಡಿ. ಈ ರೀತಿ ಮೊದಲಿಗೆ ನಾವು ಈ ರೀತಿ ಮಿಕ್ಸ್ ಮಾಡಿಕೊಂಡು ಒಂದು ಸಣ್ಣ ಬೌಲಲ್ಲಿ ನೀರಿಟ್ಕೊಂಡು ಲೈಟಾಗಿ ಸುಮ್ಮನೆ ಹಾಗೆ ಲೈಟಾಗಿ ಒದ್ದೆ ಮಾಡಿಕೊಂಡು ಇದನ್ನು ಉಂಡೆ ಕಟ್ಕೋಬೇಕು. ಅಕ್ಕಿ ಹಸಿಟ್ಟಾಗಿದ್ದರಿಂದ ಇದು ಇದಾಗಲ್ಲ, ಏನು ಹೇಳ್ತಾರೆ, ಬೇಗ ಉಂಡೆ ಕಟ್ಟೋಕ್ಕಾಗಲ್ಲ. ಹಾಗಾಗಿ ಸ್ವಲ್ಪ ಲೈಟಾಗಿ ಒದ್ದೆ ಮಾಡ್ಕೊಳ್ಳೋದ್ರಿಂದ ಕಟ್ಕೋಬೋದು. ಟೈಟಾಗಿ ಎಷ್ಟಾಗುತ್ತೋ ಅಷ್ಟು ಟೈಟಾಗಿ ಉಂಡೆ ಕಟ್ಟಿದ್ರೆ ಒಡೆದೋಗ್ದಿರ ಇರುತ್ತೆ. ನೋಡಿ, ಈಗ ಸಿಂಪಲ್ಲಾಗಿ ಹುರ್ದಕ್ಕಿ ತಂಬಿಟ್ಟು ರೆಡಿ ಆಯಿತು. ತುಂಬ ಟೇಸ್ಟಿಯಾಗಿರುತ್ತೆ. ಎಷ್ಟು ದಿವಸ ಆದರೂ ಇದು ಗಟ್ಟಿ ಅಂತ ಅನಿಸಲ್ಲ, ಪಾಕ ಅದೇ ರೀತಿ ತಗೊಂಡ್ರೆ. ನೋಡಿ, ತಂಬಿಟ್ಟು ಹುರ್ದಕ್ಕಿ ತಂಬಿಟ್ಟು ರೆಡಿಯಾಗಿದೆ. ಹೀಗೆ ಎಲ್ಲವೂ ಉಂಡೆ ಕಟ್ಟಿಟ್ಕೋಬೇಕಾಗತ್ತೆ. ನಾನಿಲ್ಲಿ ಸಣ್ಣ ಗ್ಲಾಸಲ್ಲಿ 1 ಗ್ಲಾಸ್ ನೀರು ಕುಡಿಯೋ ಗ್ಲಾಸಷ್ಟು ಅಕ್ಕಿನ ತೊಗೊಂಡಿದ್ದು. ಇದಕ್ಕೆ ಒಂದು 11 ಸಣ್ಣ ಸಣ್ಣ ಪುಟ್ಟ ಪುಟಾಣಿವು 11 ಉಂಡೆ ಬಂದಿತ್ತು.
ನೋಡಿ ಈಗ ಹುರಿದಕ್ಕಿ ತಂಬಿಟ್ಟು ರೆಡಿಯಾಗಿದೆ. ಕರೆಕ್ಟಾಗಿ 11 ಉಂಡೆ ಆಗಿದೆ. ನೋಡಿಕೊಂಡು ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೀವು ಮಾಡ್ಕೋಬೋದು. ಸಿಂಪಲಾಗಿ ಚಿಕ್ಕ ಚಿಕ್ಕದಾಗಿದೆ. ಬನ್ನಿ ಈಗ ಹುರ್ಗಡ್ಲೆ ತಂಬಿಟ್ಟು ಮಾಡೋದು ಹೇಗೆ ಅಂತ ನೋಡ್ಕೊಂಬೋಣ. ನಾನಿಲ್ಲಿ 2 ಕಪ್ ಆಗೋಷ್ಟು ಹುರ್ಗಡ್ಲೆ ತೊಗೊಂಡಿದ್ದೀನಿ. ಹಾಗೆ ಅದಕ್ಕೆ ಒಂದು 4 ಸ್ಪೂನ್ ಆಗೋಷ್ಟು ಎಳ್ಳನ್ನು ಹಾಕ್ಕೊಳ್ತಾ ಇದ್ದೀನಿ. ಎಳ್ಳು ಮತ್ತು ಹುರ್ಗಡ್ಲೆನ ಪೌಡ್ರ್ ಮಾಡ್ಕೊಂಡು ಬರೋಣ. ನೋಡಿ ಈಗ ಅದೇ ಪಾನ್ಗೆನೆ ಬೆಲ್ಲ ಹಾಕ್ಕೊಳ್ತಿದ್ದೀನಿ. 1 ಕಪ್ಪು ಬೆಲ್ಲ. 2 ಕಪ್ಪು ಹುರ್ಗಡ್ಲೆಗೆ 1 ಕಪ್ಪು ಬೆಲ್ಲ ತೊಗೊಂಡಿದ್ದೀನಿ. ಇದೇನು ಪಾಕ ಬರೋ ಅವಶ್ಯಕತೆ ಇಲ್ಲ. ಜಸ್ಟ್ ಕರಗಿದ್ರೆ ಸಾಕಾಗುತ್ತೆ ನಿಮಗೆ. 1/4 ಕಪ್ ಆಗೋಷ್ಟು ನೀರನ್ನು ಹಾಕ್ಕೊಂಡು ನೀಟಾಗಿ ಕರಗಿಸ್ಕೊಳ್ತಾ ಇದ್ದೀನಿ. ಅದು ಕರಗೋಷ್ಟರೊಳಗಡೆ ನಾವು ಇದಕ್ಕೆ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ ಈಗ ಹುರ್ಗಡ್ಲೆ ಮತ್ತು ಎಳ್ಳು ಹಾಕ್ಕೊಂಡಿರೋ ಪೌಡ್ರನ್ನ ಇದಕ್ಕೆ ಹಾಕ್ಕೊಂಡು, ಇದಕ್ಕೆ ನಾರ್ಮಲಾಗಿ ಆವಾಗಲೇ ಏನೇನು ಹಾಕ್ಕೊಂಡ್ವಿ ಅದನ್ನೆಲ್ಲ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಒಣ ಕೊಬ್ಬರಿ, ಹಾಗೆ ಕಡಲೆ ಬೀಜನ ಪೌಡ್ರ್ ಮಾಡಿ ಇಟ್ಕೊಂಡಿದ್ವಲ್ಲ ಅರ್ಧಂಬರ್ಧ, ಅದನ್ನು ಹಾಕ್ಕೊಳ್ಳೋಣ. ಸ್ವಲ್ಪ ಏಲಕ್ಕಿ, ಇಷ್ಟನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ನೋಡಿ ಪಾಕ ಕೂಡ ಚೆನ್ನಾಗಿ ಕುದೀತಾ ಇದೆ. ಇದು ಪಾಕ ಬರೋ ಅವಶ್ಯಕತೆ ಇಲ್ಲ, ಜಸ್ಟ್ ಕರಗಿದ್ರೆ ಸಾಕು ಬೆಲ್ಲ. ಈಗ ಇದಾಗಿದೆ. ಇದನ್ನು ಸ್ಟವ್ ಆಫ್ ಮಾಡಿಕೊಂಡು ಅದಕ್ಕೆ ಮಿಕ್ಸ್ ಮಾಡ್ಕೊಳ್ಳೋಣ. ಇದು ತುಂಬಾನೇ ಈಸಿ ಅನಿಸುತ್ತೆ. ನಮಗೆ ಉಂಡೆ ಕಟ್ಕೊಳ್ಳೋಕ್ಕೂ ಅಷ್ಟೇ ಹುರ್ಗಡ್ಲೆ ಆಗಿರೋದ್ರಿಂದ ನಮಗೆ ತುಂಬ ಸಾಫ್ಟ್ ಅನಿಸುತ್ತೆ, ಚೆನ್ನಾಗಿರುತ್ತೆ. ಸ್ವಲ್ಪನೇ ಹಾಕ್ಕೊಂಡು ಈ ರೀತಿ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಉಂಡೆನ ಕಟ್ಕೋಬೇಕಾಗುತ್ತೆ. ಆ್ಯಕ್ಚುಲಿ ಹುರ್ಗಡ್ಲೆ ತಂಬಿಟ್ಟು ತುಂಬ ಈಸಿ ಮಾಡ್ಕೊಳ್ಳೋದು, ಯಾರು ಬೇಕಾದರೂ ಮಾಡ್ಕೋಬೋದು. ಇದು ಉಂಡೆ ಕಟ್ಟಲಿಕ್ಕೂ ಅಷ್ಟೇ ತುಂಬ ಈಸಿ ಅನಿಸುತ್ತೆ. ಅದೇ ಅಕ್ಕಿ ಹುರಿದು ಮಾಡ್ತೀವಲ್ಲ ಅದು ಸ್ವಲ್ಪ ಕಷ್ಟ ಅಂತ ಅನಿಸುತ್ತೆ, ಬಟ್ ಇದು ಈಸಿ. ಯಾರು ಬೇಕಾದರೂ ಸಿಂಪಲ್ಲಾಗಿ ಮನೇಲಿ ಮಾಡ್ಕೋಬೋದು. ತುಂಬ ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ ಇದು. ನೋಡಿ ಈಗ ಹುರ್ಗಡ್ಲೆ ತಂಬಿಟ್ಟು ಕೂಡ ರೆಡಿಯಾಗಿದೆ. ನೀವು ಕೂಡ ಮನೇಲಿ ಟ್ರೈ ಮಾಡಿ, ಹೇಗಿದೆ ಅಂತ ಮರೀದೆ ಕಮೆಂಟ್ ಮಾಡಿ. ಹಾಗೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಪೂರ್ತಿ ನೋಡಿ, ನಿಮ್ಗೆ ಇಷ್ಟ ಆದರೆ ಮಾತ್ರ ಒಂದು ಲೈಕ್ ಕೊಡೋದನ್ನ ಖಂಡಿತ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್. ಈಗ ಹುರ್ಗಡ್ಲೆ ತಂಬಿಟ್ಟು ಹಾಗೆ ಅಕ್ಕಿ ಹುರಿದಿರೋ ತಂಬಿಟ್ಟು 2 ರೆಡಿಯಾಗಿದೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.